ನಮ್ಮಲ್ಲಿದ್ದಾರೆ, ಕೇಳ್ತಾರೆ, ನಮಗೆ ಮೋಕ್ಷಕ್ಕೆ ಹೋಗ್ಬೇಕುಂಟು ಸ್ವಾಮಿ, ದಾರಿ ತೋರಿಸಿ, ನಮ್ಮನ್ನು ಕರ್ಕೊಂಡು ಹೋಗಿ ಅಂತ. ಅಂದರೆ ಅವ್ರಿಗೆ ಏನು ಗೊತ್ತು, ಒಂದು ಲೆಟ್ರ್ ಕೊಡಿ, ಹಿಡ್ಕೊಂಡು ಹೋಗಿ ಮೋಕ್ಷಕ್ಕೆ ಹೋಗ್ತೇನೆ ಅಂತ. ಭಾಗವತ ಹೇಳುತ್ತೆ ಅಷ್ಟು ಸುಲಭ ಇಲ್ಲ, ಯಾರ ಇನ್ಫ್ಲೂಯೆನ್ಸು ನಡೆಯುವುದಿಲ್ಲ, ಭಗವಂತನೇ ಸೆಲೆಕ್ಟ್ ಮಾಡಬೇಕು. ಇವ ಬರಲಿ ಅಂದರೆ ಕರ್ಕೊಂಡು ಹೋಗ್ತಾನೆ. ಸುಖದ ಲೋಕ ಅದು, ದುಃಖ ಲೇಷ ಇಲ್ಲದೆ ಇರತಕ್ಕಂಥದ್ದು. ಹೋದ ಮೇಲೆ ಮತ್ತೆ ವಾಪಸ್ ಕಳಿಸುವುದಿಲ್ಲ. ನಾವೆಲ್ಲ ಮನೆಗೆ ಸೇರಿಸ್ತೇವೆ ಒಂದಿನ, ಆಮೇಲೆ 2ನೇ ದಿವಸ ಕೇಳ್ತೇವೆ, ನೀವು ಯಾವಾಗ ಟಿಕೆಟ್ ಮಾಡಿಸ್ಲಿ ಅಂತ ಕೇಳ್ತೇವೆ. ನಮ್ಮ ದೇವರು ಹಾಗಲ್ಲ, ತನ್ನ ಮನೆಗೆ ಕರೆಸ್ತಾನೆ, ಕರೆಸುವುದೇ ಇಲ್ಲ, ಕರೆಸಿದರೆ ಕಳಿಸಿಕೊಡುವುದೇ ಇಲ್ಲ. ನಚ ಪುನರಾವರ್ತತೆ ಅಂತ ಅನಾವೃತ್ತಿ ಶಬ್ದಾತ್ ಅಂತ ವ್ಯಾಸರು ಹೇಳ್ತಾರೆ. ಭಗವಂತ ಹತ್ತಿರಕ್ಕೆ ಸೇರಿಸುವುದಿಲ್ಲ, ಸೇರಿಸಿಕೊಂಡರೆ ಬಿಡುವುದಿಲ್ಲ. ದುಃಖ ಭಗವಂತನ ತನಕ, ಅಲ್ಲಿ ಹೋದ ಮೇಲೆ ದುಃಖಕ್ಕೆ ಅವಕಾಶ ಇಲ್ಲ. ಅಂತಹ ವೈಕುಂಠ ಲೋಕ ಅಷ್ಟು ಸುಲಭದಲ್ಲಿ ಕೊಡ್ತಾನೆ ಭಗವಂತ. ಅದಕ್ಕೆ ಸಾಧನೆ ಮಾಡಬೇಕು, ಆವಾಗಲೇ ಕೊಡೋದು. ರೀ ಉಳಿದವರಿಗೆ ಹಾಗಾಗಲಿ, ನಂದೊಂದು ಸ್ಪೆಷಲ್ ಕೇಸ್, ಭಗವಂತ ಕೈ ಹಿಡಿದು ದರ ಅಂತ ಹೇಳ್ಕೊಂಡು ಹೋಗಲಿ ಅಂತ ಭಾಗವತ ಹೇಳುತ್ತೆ. ಸಾಧ್ಯನೇ ಇಲ್ಲ ಅಂತ. ತಾಯಿಗೆ ಕೊಡಲಿಲ್ಲ ನಿಮ್ಗ್ಯಾಕೆ ಕೊಡ್ತಾನೆ ಅಂತ ಕೇಳ್ತಾರೆ. ತಾಯಿಗೂ ಭಗವಂತ ಹೇಳಿದ, ಅಮ್ಮ ಕೇಳು ಪಾಠ ಅಂತ. ಪಾಠ ಕೇಳಿಸಿದ. ಅವಳಿಗೆ ಥಿಯರಿ ಪ್ರಾಕ್ಟಿಕಲ್ಲು ಎಲ್ಲ ಒಂದೇ. ಎಂಥ ಸೌಭಾಗ್ಯ ನೋಡಿ. ಸಂಚಿಂತೆಯೇ ಭಗವತ ಚರಣಾರವಿಂದಂ. ದೇವರು ಹೇಗಿರ್ತಾನೆ ಥಿಯರಿ ಹೇಳ್ದ. ಆ ಭಗವಂತನ ಕಾಲಿನಲ್ಲಿ ಧ್ವಜ, ವಜ್ರ, ಅಂಕುಶ ಎಲ್ಲ ಚಿಹ್ನೆ ಇದೆ ಅಂತ. ಕಾಲಿನ ಅಡಿ ನೋಡಿದರೆ ಎಷ್ಟು ರೇಖೆಗಳು. ಅದು ಧ್ವಜದ ಆಕಾರದಲ್ಲಿ, ಚಕ್ರದ ಆಕಾರದಲ್ಲಿ, ಶಂಖದ ಆಕಾರದಲ್ಲಿ, ಧನುಸ್ಸಿನ ಆಕಾರದಲ್ಲಿ. ನಿಮ್ಮ ಮನೆಯಲ್ಲಿ ಹೋಗಿ ನೋಡಿ ಏನಾದರೂ ಉಂಟಾ ಅಂತ. ಇಲ್ಲದೊಂದು ಬ್ಲೇಡ್ ಹಿಡ್ಕೊಂಡು ಮಾಡಿ ಅಷ್ಟೇ ಗೆರೆ. ಇಲ್ಲ, ಧ್ವಜ, ವಜ್ರ, ಅಂಕುಶ ಚಿಹ್ನೆದು ಭಗವಂತನ ಧರ್ಮ, ಸಹಜವಾಗಿರತಕ್ಕಂತಹ ಚಿಹ್ನೆಗಳು. ಹೇಳ್ತಾನೆ ತಾಯಿಗೆ ಕಾಲು ಹೇಗಿರ್ತದೆ, ತೊಡೆ ಹೇಗಿರ್ತದೆ, ಹೊಟ್ಟೆ ಹೇಗಿರ್ತದೆ ಎಲ್ಲ ಹೇಳ್ತಾನೆ. ಇದು ಥಿಯರಿ. ಅವಳಿಗೆ ಪ್ರಾಕ್ಟಿಕಲ್ ನೋಡಿ. ಭಗವಂತನೇ ಎದುರು ಕೂತಿದ್ದಾನೆ. ಕಪಿಲನನ್ನೇ ನೋಡಿದರೆ ಅದು ಪ್ರಾಕ್ಟಿಕಲ್ ಕ್ಲಾಸ್. ಅಂದರೆ ಕಾಲು ಹೇಗಿದೆ, ಎಲ್ಲ ಮುಖ ಹೇಗಿರಬೇಕು, ದೃಷ್ಟಿ ಹೇಗಿರಬೇಕು, ಎಲ್ಲ ಲಕ್ಷಣ ಭರಿತವಾದ, ಯಾವುದೇ ನ್ಯೂನತೆ ಇಲ್ಲದೇ ಇದ್ದ ಅಪ್ರಾಕೃತವಾದ ಗಾತ್ರ ದೇವಹೂತಿಗೆ ಭಗವಂತ ತೋರಿಸಿದ. ಥಿಯರಿ ಮತ್ತು ಪ್ರಾಕ್ಟಿಕಲ್. ಹಾಗಾಗಿ ಅವಳ ಮನವರಿಕೆ ಆಗುವ ರೀತಿಯ ಪಾಠ ಅದು. ಎಷ್ಟು ಚೆನ್ನಾಗಿ ಹೇಳ್ತಾನೆ ಭಗವಂತ ಅಂತಂದರೆ, ಅಮ್ಮ ಈ ಭಕ್ತಿ ವೃದ್ಧಿ ಆಗಬೇಕಾಗಿದ್ದರೆ ಅದರ ತಂಗಿ ವಿರಕ್ತಿ ಅದು ಬೇಕೇ ಬೇಕು. ಎಲ್ಲಿವರೆಗೆ ವಿರಕ್ತಿ ಬರುವುದಿಲ್ಲ ಅಲ್ಲಿವರೆಗೆ ಭಕ್ತಿ ಬರುವುದಿಲ್ಲ. ಇದೂ ಬೇಕು ಅದೂ ಬೇಕು ಅಂದರೆ ಆಗುವುದಿಲ್ಲ. ಇದು ಬಿಟ್ಟರೆ ಅದು ಬರುವಂಥದ್ದು. ಅದು ಹೇಗೆ ಬರಬೇಕು ಅಂತ ಹೇಳಿದಾಗ ನಮಗೆ ಈ ದೇಹದ ಮೇಲೆ ತುಂಬ ಮೋಹ, ತುಂಬ ಮಮತೆ, ಬಿಡಲಿಕ್ಕಾಗದಿದ್ದಷ್ಟು ಮೋಹ. ನಮ್ಗೆ ಗೊತ್ತು ಇದು ಒಂದು ದಿವಸ ಕೈ ಕೊಡುತ್ತೆ ಅಂತ, ಆದರೂ ಇದ್ದಷ್ಟು ದಿವಸ ಇರಲಿ ಅಂತ. ಹರಕು ಮುರುಕು ಬಟ್ಟೆಯ ಮೇಲೆ ಚಿಕ್ಕ ಮಕ್ಕಳಿಗೆ ವ್ಯಾಮೋಹ ಇರ್ತದೆ ನೋಡಿ. ಬನಿಯಾನು ಹರಿದಿರ್ತದೆ, ನೀವು ತೆಗಿಲಿಕ್ಕೆ ಹೋದರೆ ಬೈತದೆ, ಅದು ಗಲಾಟೆ ಮಾಡ್ತದೆ, ಅಳುತ್ತೆ, ತೆಗಿಬೇಡ, ಇಲ್ಲ ಹೊಸ್ತು ಬೇಡ, ಹಠಮಾರಿತನ ಮಾಡುತ್ತೆ. ಇಲ್ಲ ಹೊಸ ಅಂಗಿ ಕೊಡ್ತೇನೆ ನಿನಗೇ ಇರಲಿ ಅಂತ ಹಠ ಮಾಡ್ತದೆ. ಮಕ್ಕಳಿಗೆ ಬೈತೇವೆ, ಮಕ್ಕಳಿಗಿಂತ ದಡ್ಡರು ನಾವು. ದೇವರು ಹೇಳಿದ ಹೊಸ ಅಂಗಿ ಕೊಡ್ತೇನೆ, ದೇವರ ಬೇಡ ನಿನಗೇ ಇರಲಿ, ಇದು ನನಗೇ ಇರಲಿ ಅಂತ ಹೇಳ್ತೇವೆ. ಇಲ್ಲಿ ದೋಷಗಳನ್ನು ಕಂಡರೂ ಬಿಡಲಿಕ್ಕೆ ನಮಗೆ ಮನಸ್ಸಿಲ್ಲ. ಇದರ ಮೇಲೆ ನಮಗೆ ವ್ಯಾಮೋಹ ಕಡಿಮೆ ಆಗುವುದಿಲ್ಲ. ಅದಕ್ಕೆ ಎಂತಹ ಚಿಂತನೆ ಕೊಡ್ತಾನೆ ಕಪಿಲರೂಪಿಯಾದ ಭಗವಂತ. ನಾವು ಬರುವ ಕ್ರಮವನ್ನು ಹೇಳ್ತಾರೆ. ದೇಹ ಬಿಟ್ಟ ಮೇಲೆ ಎಷ್ಟೊಂದು ಕಷ್ಟಪಟ್ಟು ನಾವು ಬರ್ತೇವೆ ಅಂತ. ತಾಯಿಯ ಶರೀರದ ಒಳಗೆ ಪ್ರವೇಶ ಮಾಡೋದು, ಅಲ್ಲಿ ಬೆಳೆಯುವಂತಹದ್ದು, ಅಲ್ಲಿರತಕ್ಕಂತಹ ದುಃಖಗಳು. ಒಂದು ಮಾತ್ರ ಸತ್ಯ, ವೇದವ್ಯಾಸ ದೇವರು 5000 ವರ್ಷಗಳ ಹಿಂದೆಯೇ ಭಾಗವತದಲ್ಲಿ ದಾಖಲೆ ಮಾಡಿದ್ದಾರೆ. ಗರ್ಭದಲ್ಲಿ ಮಗು ಹೇಗೆ ಬೆಳೀತದೆ ಅಂತ ಒಂದು ಕಲಲಂತೇಕರಾತ್ರೇಣ ಅಲ್ಲಿಂದ ಪ್ರಾರಂಭ ಮಾಡ್ತಾರೆ. ಮೊದಲನೇ ದಿನ ಹೇಗಿರ್ತದೆ, 2ನೇ ದಿನ ಎಷ್ಟು, ಏಕಮಾಸೇನ ಶಿರಃ, 1 ತಿಂಗಳಲ್ಲಿ ತಲೆ, ಬಾಹು, ಅಕ್ಷಿ, ಚರಣ, 3ನೇ ತಿಂಗಳಲ್ಲಿ ಲಿಂಗ. ಇದೆಲ್ಲ ಸಪ್ತಭಿಹಿ ಧಾತವ, ಎಲ್ಲ ಒಂದೊಂದು ಬೆಳೆಯುವ ಕ್ರಮವನ್ನು ಭಾಗವತಲ್ಲೇ ಹೇಳ್ತಾರೆ. ಎಷ್ಟು ಅದ್ಭುತ ನೋಡಿ. ಉಳಿದದನ್ನೆಲ್ಲ ನೀವು ಹೇಳಬಹುದು. ಒಳಗೆ ಹೇಗೆ ಬೆಳೀತದೆ ಅಂತಂದರೆ ವಿಜ್ಞಾನ, ದೊಡ್ಡ ವಿಜ್ಞಾನ, ವ್ಯಾಸರು ಹೇಳಿರ್ತಕ್ಕ ವಿಜ್ಞಾನ. ಇವತ್ತು ಮೆಡಿಕಲ್ ಸೈನ್ಸ್ ಇದೆ, ಅಡ್ವಾನ್ಸ್ ಆಗಿರ್ತಕ್ಕಂಥದ್ದು. ನೀವು ತೆಗೆದು ನೋಡಿ, ಭಾಗವತ ಬಿಡಿಸಿ, ಆ ಜ್ಞಾನಿಗಳ ಜ್ಞಾನ ಎಷ್ಟು ಅದ್ಭುತ ನಮಗೆ ಅನಿಸ್ತದೆ. ಹಾಗೆ ಆ ಶರೀರ ಗರ್ಭದೊಳಗೆ ಇರ್ತದೆ, ಒದ್ದಾಡ್ತಾ ಇರ್ತದೆ. ಅದು ದೇವರ ಹತ್ರ ಹೇಳುತ್ತೆ ಅಂತೆ ಆ ಗರ್ಭ, ಸ್ವಾಮಿ ಹೇಗಾದರೂ ಹೊರಗೆ ಹಾಕು ಅಂತ. ದೇವರು ಹೇಳಿದ, ನೀನು ಮಾಡಿದ ಅನ್ಯಾಯಕ್ಕೆ ಇನ್ನೂ ಶಿಕ್ಷೆ, ದೇವರೇ ಇನ್ನೂ ತಪ್ಪು ಮಾಡೋದಿಲ್ಲ. ದೇವರು ಕೇಳಿದ, ಖಂಡಿತನ ಭೂಮಿಗೆ ಬಂದ ಮೇಲೆ ಅನ್ಯಾಯ ಮಾಡೋದಿಲ್ಲಲ್ಲ, ಹೊರ ಕಳಿಸ್ಲಾ ಅಂತ. ದೇವರ ತಪ್ಪು ಮಾಡೋದಿಲ್ಲ ಗ್ಯಾರಂಟಿ ಅಂತ ಹೇಳಿದಂತೆ. ಭೂಮಿಗೆ ಬಂದ, ಡಬ್ಬಲ್ ಅನ್ಯಾಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಭೂಮಿಯ ಗಾಳಿ ಅಂದರೆ ಹಾಗಿದೆ, ಈ ಪ್ರಕೃತಿಯ ಸೆಳೆತ ಅಂದರೆ ಅಷ್ಟಿದೆ. ದೇವರ ಹತ್ರ ಸುಳ್ಳು ಹೇಳಿ ಬಂದವ, ಜೀವನ ಇಡೀ ಸುಳ್ಳು ಹೇಳೋದ್ರಲ್ಲೇ ಕಾಲ ಕಳೀತೇವೆ ನಾವು.
ಮತ್ತೊಮ್ಮೆ ಇಲ್ಲಿ ಬರಬಾರದು ಅಂತಾದರೆ ಅದಕ್ಕೆ ಬೇಕಾಗಿರತಕ್ಕಂತಹ ಮಾರ್ಗದರ್ಶನವನ್ನು ಕಪಿಲನ ಮೂಲಕ ಭಾಗವತ ನಮಗೆ ನೀಡಿದೆ. ಕರ್ದಮ ದೇವಹೂತಿಯ ದಾಂಪತ್ಯದಲ್ಲಿ ಕಪಿಲರೂಪಿಯಾದ ಭಗವಂತ ಅವತರಿಸಿ ಒಳ್ಳೆಯ ಮಾರ್ಗದರ್ಶನ ಮಾಡಿರ್ತಕ್ಕಂಥದ್ದನ್ನು ಭಾಗವತ ದಾಖಲೆ ಮಾಡಿದೆ ಅಂತ. ದೇವಹೂತಿಯಲ್ಲಿ ಭಗವಂತ ಅವತರಿಸ್ತಾನೆ, ಕರ್ದಮರಿಂದ ಕಪಿಲ ಬರ್ತಾನೆ. ದೇವಹೂತಿ ನಾವು ಆಗಬೇಕಂತೆ, ನಾವೇ ಕರ್ದಮರಾಗಬೇಕಂತೆ. ದೇವಹೂತಿ ಆಗುವುದಂದರೆ ಏನು? ಹೂತಿ ಅಂದರೆ ಕರೆಯುವುದು, ಆಹ್ವಾನ ಮಾಡೋದು. ದೇವರನ್ನು ಆಹ್ವಾನ ಮಾಡಬೇಕಂತೆ. ಬಾಯಿ ತೆಗೆದರೆ ದೇವರು ಬರಬೇಕು. ನಮಗೆ ಕೆಟ್ಟ ಶಬ್ದಗಳು ಬರಬಾರ್ದು. ದೇವರನ್ನೇ ನಾವು ಕರಿತಾ ಇದ್ದರೆ ದೇವರು ಬರ್ತಾನೆ. ದೇವಹೂತಿ ನಿರಂತರ ಭಗವಂತನನ್ನು ಜೀವನದಲ್ಲಿ ಮಾಡ್ತಿದ್ದವಳು, ಭಗವಂತನ ನಾಮೋಚ್ಚಾರಣೆ ಮಾಡ್ತಿದ್ದವಳು. ಅದಕ್ಕೆ ಭಗವಂತನೇ ಮಗನಾಗಿ ಬಂದ. ನಾವು ದೇವಹೂತಿ ಆಗುವುದು ಅಂತಂದರೆ ನಮ್ಮಲ್ಲಿ ಒಳ್ಳೆಯ ಶಬ್ದಗಳು, ದೇವರಿಗೆ ಪ್ರೀತಿಯಾಗುವ ಶಬ್ದಗಳು ನಮ್ಮ ಬಾಯಲ್ಲಿ ಬರಬಾರದು. ಕೆಟ್ಟ ಶಬ್ದಗಳನ್ನು ವಿನಿಯೋಗ ಮಾಡಬಾರದು. ದೇವರು ಕೊಟ್ಟದ್ದು ನಾಲಿಗೆ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಅವತ್ತಿನ ಕಾಲದಿಂದ ಇದ್ದ ರೋಗ. ದಾಸರು ಹೇಳಿದರು, ಎನ್ನಬಾರದೆ ಅಂದರೆ ಹೇಳ್ತಿರಲಿಲ್ಲ ಅಂತ ಅರ್ಥ. ಪಾಪ ರಿಕ್ವೆಸ್ಟ್ ಮಾಡಿ ಹೇಳ್ತಿದ್ರು, ಹೇಳಿ 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 ಅಂತ. ಅಂದರೆ ಆವಾಗಲೇ ಅಷ್ಟಿದ್ರು 500 ವರ್ಷಗಳ ಹಿಂದೆ. ಈಗ ಮತ್ತೆ ಎಷ್ಟಿರಲಿಕ್ಕಿಲ್ಲ ರೋಗ ನೋಡಿ. ಹಾಗೆ ಹೇಳಲಿಕ್ಕೆ ನಾಚಿಕೆ, ದೇವರ ನಾಮ ಹೇಳಲಿಕ್ಕೆ ನಾಚಿಕೆ. ಆದರೆ ಭಗವಂತ ನಮ್ಮ ಹತ್ರ ಬರಲಿಕ್ಕೂ ಸಂಕೋಚ ಪಡ್ತಾನೆ. ನಿಸ್ಸಂಕೋಚವಾಗಿ ಬರಬೇಕಾಗಿದ್ದರೆ ನಾವು ಅಷ್ಟೇ ಸ್ಪಂದಿಸಬೇಕಾದ್ದು. ಕರ್ದಮರಾಗಬೇಕಂತೆ. ಕರ್ದಮ ಅಂತಂದರೆ ಕೆಸರು ಅಂತ ಅರ್ಥ. ಅಂದರೆ ಕೆಸರು ಅಂದರೆ ಸಾಧನೆ ಮಾಡಬೇಕಾದ್ದು. ನಮಗೆ ಸಾಧನೆ ಮಾಡುವಾಗ ಅಯ್ಯೋ ಹೊಲಸಾಗುತ್ತೆ ಅಂತ ನಮಗೆ ಕಾಣಿಸ್ತದೆ. ಆದರೆ ಕೆಸರಲ್ಲಿ ಕಮಲ ಹುಟ್ಟಿದ ಹಾಗೆ ಅಲ್ಲಿ ಒಳ್ಳೆಯ ಗುಣಗಳು ಬೆಳೀಬೇಕು. ಅದಕ್ಕೆ ಕೃಷಿ ಸಾಧನೆ, ಈ ಸಾಧನ ಶರೀರದಲ್ಲಿ ನಡೆಸಬೇಕು ಅಂತ. ಕರ ಅಂದರೆ ಇಂದ್ರಿಯಗಳು, ದಮ ಅಂದರೆ ಅದರ ನಿಗ್ರಹ. ಇಂದ್ರಿಯಗಳ ನಿಗ್ರಹ ಮಾಡಿ ದೇವಹೂತಿಯಾದರೆ, ದೇವರನ್ನು ನಾವು ಕರಿತಾ ಇದ್ದರೆ, ಭಗವಂತನ ಚಿಂತನೆ ಮಾಡಿದರೆ ಭಗವಂತ ಕಪಿಲನಾಗಿ ಅವತರಿಸಿ ನಮಗೆ ಜ್ಞಾನವನ್ನು ನೀಡ್ತಾನೆ. ವಿಜಯದಾಸರು ಹೇಳ್ತಾರೆ, ಬೆಳಿಗ್ಗೆ ಎದ್ದ ತಕ್ಷಣ 3 ಬಾರಿ ಕಪಿಲ 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 ಅಂತ ಹೇಳಬೇಕಂತೆ. ಭಗವಂತ ಜ್ಞಾನವನ್ನು ಕೊಡ್ತಾನೆ ಅಂತ. ನಾವು ಬೆಳಗ್ಗೆ ಎದ್ದಗೊಳ್ಳೆ ಕಪಿಲ ಕಪಿಲ ಅಂತಲ್ಲ, ಲಾ ಬಿಟ್ಟೇ ಬಿಡ್ತೇವೆ. ಕಾಪಿಲಾ ಅಂತ ಹೇಳೋದು ಅಷ್ಟೇ. ಸ್ವಲ್ಪ ವೃಸ ಮಾಡಿ ಹೇಳಿ, ಕಪಿಲ ಅಂತ ಹೇಳಿ, ಬಾಯಿ ತುಂಬ ಹೇಳಿ. ಎಷ್ಟು ಒಳ್ಳೆಯ ಹೆಸರು ಗೊತ್ತಾ ಅದು. ಭಗವಂತ ಸುಖಪ್ರದನಾದವ, ಭಗವಂತ ಪಾಲನೆ ಮಾಡುವವ, ಕೈ ಹಿಡಿದು ರಕ್ಷಣೆ ಮಾಡುವವ ಅಂತ ಅದರ ಅರ್ಥ. ಕ ಅಂದರೆ ಸುಖಮಯನಾದವ ಅಂತ ಅರ್ಥ. ಪಿ ಅಂದರೆ ಪಾಲನೆ ಮಾಡುವವ ಅಂತ ಅರ್ಥ. ಲಾ ಅಂದರೆ ಲಾತಿ, ಕೈ ಹಿಡಿದು ರಕ್ಷಣೆ ಮಾಡುವವ ಅಂತ ಅರ್ಥ. ಅಂದರೆ ಇಂತಹ ಭಗವಂತನನ್ನು ಬೆಳಗ್ಗೆ ಎದ್ದು 3 ಬಾರಿ ಅಂದರೆ ಮನಪೂರ್ವಕವಾಗಿ ತ್ರಿಕರಣದಿಂದ ಸ್ಮರಣೆ ಮಾಡಿದರೆ ಒಳ್ಳೆಯ ಜ್ಞಾನವನ್ನು ಕೊಡ್ತಾನೆ, ಸ್ಮೃತಿಶಕ್ತಿಯನ್ನು ಕೊಡ್ತಾನೆ, ನಮಗೆ ಬೇಕಾದನ್ನು ನೀಡ್ತಾನೆ ಅಂತ ಕಪಿಲೋಪಾಖ್ಯಾನವನ್ನು ಅದ್ಭುತವಾಗಿ ತೃತೀಯ ಸ್ಕಂದದಲ್ಲಿ ಹೇಳ್ತಾ, ಚತುರ್ಥ ಸ್ಕಂದದಲ್ಲಿ ಆಕೂತಿ ಪ್ರಸೂತಿಯ ವೈಭವವನ್ನು ಹೇಳ್ತಾರೆ. ಆಕೂತಿಯನ್ನು ರುಚಿಗೆ ಮದುವೆ ಮಾಡಿ ಕೊಡ್ತಾರೆ. ಆಕೂತಿ ರುಚಿಯ ದಾಂಪತ್ಯದಲ್ಲಿ ಭಗವಂತ ಯಜ್ಞನಾಮಕನಾಗಿ ಅವತರಿಸ್ತಾನೆ. ಲಕ್ಷ್ಮೀದೇವಿ ಅವನ ಮಡದಿಯಾಗಿ ದಕ್ಷಿಣೆಯಾಗಿ ಅವತರಿಸ್ತಾಳೆ. ಆದರೆ ಆ ಯಜ್ಞ ಸ್ವಯಂಭುವ ಮನುವಿನ ಮಗನಾಗಿ ಬಿಡ್ತಾನೆ, ಅಜ್ಜನ ಮಗನಾಗಿ ಬಿಡ್ತಾನೆ. ಸ್ವಯಂಭುವ ಮನು ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುವಾಗ, ರುಚಿಗೆ ಮದುವೆ ಮಾಡಿ ಕೊಡುವಾಗ ಮೊದಲೇ ಷರತ್ತು ಹಾಕಿದ್ದ, ನಿನ್ನ ಮಗನನ್ನು ನನಗೆ ಕೊಡಬೇಕು ಅಂತ. ಸ್ವಯಂಭುವ ಮನುವಿಗೆ ಮಗ ಇಲ್ಲ ಅಂತಲ್ಲ, 2 ಮಕ್ಕಳಿದ್ದಾರೆ. ಉತ್ತಾನಪಾದ ಇದ್ದಾನೆ, ಪ್ರಿಯವ್ರತ ಇದ್ದಾನೆ, 2 ಮಕ್ಕಳಿದ್ದಾರೆ. ಆದರೂ ಹೇಳಿದ, ಮಗನನ್ನು ಬಯಸಿದ, ನನಗೆ ಮಗನಾಗಬೇಕು ಅಂತ ಬಯಸಿದ. ನಿಮಗೆ ಅನ್ನಿಸ್ತದೆ ಸ್ವಾರ್ಥ ಅಂತ. ಸ್ವಾರ್ಥ ಹೌದು, ಆದರೆ ಎಷ್ಟು ದಿವ್ಯ ದೃಷ್ಟಿ ಅಂತ ನಾವು ಆಲೋಚನೆ ಮಾಡಬೇಕಾದ್ದು. ಸ್ವಯಂಭುವ ಮನುವಿಗೆ ಗೊತ್ತಿತ್ತು, ನನ್ನ ಮಗಳಲ್ಲಿ ಆಕೂತಿಯಲ್ಲಿ ಭಗವಂತ ಅವತರಿಸ್ತಾನೆ. ಆ ಅವತರಿಸಿದ ಕೂಸು ದೇವರೇ ಅಂತ ಗೊತ್ತಿತ್ತು. ಹಾಗಾಗಿ ತಾನೇ ದತ್ತು ಪಡೀತಾನೆ, ತಾನೇ ಸ್ವೀಕಾರ ಮಾಡ್ತಾನೆ. ಹಾಗಾಗಿ ಸ್ವಯಂಭುವ ಮನುವಿನ ಮಗನಾಗ್ತಾನೆ ಯಜ್ಞ. ದೇವರು ಯಾರ್ದೂ ಮಗ ಅಲ್ಲ, ಎಲ್ರಿಗೂ ಅಪ್ಪ. ಆದರೆ ನನ್ನ ಮಗ ಅಂತ ಹೇಳ್ತಾರೆ, ಹೇಳಿಕೊಳ್ಳಿ ಅಂತ ಭಗವಂತ ಬಿಡ್ತಾನೆ ಅಂತ. ಸ್ವಯಂಭುವ ಮನುವಿಗೆ ಮೇಲೆ ಆಕ್ರಮಣ ನಡೆದಾಗ ಯಜ್ಞನಾಮಕನಾದ ಭಗವಂತ ಅನುಗ್ರಹ ಮಾಡ್ತಾನೆ. ಯಜ್ಞನ ಮಂತ್ರಗಳೇ ಉಪನಿಷತ್ತುಗಳೇ ಯಾಜ್ಞೀಯ ಮಂತ್ರ ಉಪನಿಷತ್ತು. ಈಗ ಅದನ್ನು ಈಶಾವಾಸ್ಯ ಉಪನಿಷತ್ತು ಅಂತ ಕರೀತಾರೆ. ಒಂದು ದೊಡ್ಡ ಉಪನಿಷತ್ತನ್ನು ಕೊಡತಕ್ಕಂತಹ ಯೋಗವನ್ನು ಭಗವಂತ ಸ್ವಯಂಭುವ ಮನುವಿಗೆ ಕಲ್ಪಿಸಿಕೊಟ್ಟ. ಯಜ್ಞ ದಕ್ಷಿಣೆ 2
ದಂಪತಿಗಳಾಗ್ತಾರೆ. ಅಂದರೆ ಭಾಗವತ ಹೇಳುತ್ತೆ ಯಜ್ಞನ ಮಡದಿ ದಕ್ಷಿಣೆ, ಅಂದರೆ ಜೊತೆಯಾಗಿ ಇರಬೇಕಾದ್ದು. ಯಜ್ಞ ದಕ್ಷಿಣೆಯನ್ನು ಬಿಟ್ಟಿರೋದಿಲ್ಲ, ದಕ್ಷಿಣೆ ಯಜ್ಞನನ್ನು ಬಿಟ್ಟಿರುವುದಿಲ್ಲ, ಎರಡೂ ಒಟ್ಟೊಟ್ಟಿಗೆ. ಹಾಗಾಗಿ ಯಜ್ಞ ಮಾಡದೆ ದಕ್ಷಿಣೆ ಕೇಳಬೇಡಿ, ಯಜ್ಞ ಮಾಡಿದವರಿಗೆ ದಕ್ಷಿಣೆ ಕೊಡದೇ ಇರಬೇಡಿ. ಅಂದರೆ ಒಂದು ಏಕಾಂಗಿತನ ಕೂಡುವುದಿಲ್ಲ ಅಂತ ನಮ್ಮಲ್ಲಿ ಹೇಳೋದುಂಟು. ರೀ ಯಜ್ಞ ಮಾಡಿ ದಕ್ಷಿಣೆ ಎಲ್ಲ ಕೇಳಬೇಡಿ ಅಂತ ಭಾಗವತ ಹೇಳುತ್ತೆ. ಹಾಗೆ ಮಾಡಬೇಡಿ. ಯಜ್ಞ ಅದು ಪೂರ್ಣ ಆಗಬೇಕಾದ್ರೆ ದಕ್ಷಿಣೆ ಜೊತೆಗೆ ಇರಬೇಕು, ಇಲ್ಲದಿದ್ದರೆ ಯಜ್ಞ ಪೂರ್ಣ ಆಗುವುದಿಲ್ಲ. ಯಾರಿಗಾದರೂ ಹೇಳೋದುಂಟು, ಒಬ್ಬ ಕಾಂಟ್ರಾಕ್ಟರ್ ಇರ್ತಾನೆ, ನಾಳೆ ಬರ್ತೇನೆ, ನಾಳೆ ಬಾ, ನೆಕ್ಸ್ಟ್ ಮಂತ್ ಕೊಡ್ತೇನೆ ಅಂತ. ಪುರೋಹಿತರಿಗೆ ಯಜ್ಞಕ್ಕೆ ಹಾಗೆ ಹೇಳಬೇಡಿ, ದಕ್ಷಿಣೆ ನಾಳೆ ಕಳಿಸಿಕೊಡ್ತೇನೆ ಅಂತ ಹೇಳಬೇಡಿ. ಯಜ್ಞ ಅರ್ಧ ಆಗ್ತದೆ, ಅರ್ಧಂಬರ್ಧ ಆಗುತ್ತೆ, ಫಲಕಾರಿ ಆಗುವುದಿಲ್ಲ. ಉಳಿದವರಿಗೆ ಅದು ಚೆಕ್ ಕೊಡೋದುಂಟು. ಪುರೋಹಿತರೆ ನಿಮಗೆ ಚೆಕ್ ಕೊಡ್ತೇನೆ ಅಂತಂದರೆ ಅವರು ಹೇಳ್ತಾರೆ ನಿಮಗೆ ಫಲ ಚಕ್ಕರು ಅಂತ ಹೇಳ್ತಾರೆ. ಹಾಗಾಗಿ ಯಜ್ಞದ ಜೊತೆಗೆ ದಕ್ಷಿಣೆ ಅನ್ನೋದು ಅವಿಭಾಜ್ಯವಾದ ಅಂಗ. ಭಗವಂತ ಯಜ್ಞದಲ್ಲಿ ತುಂಬಿರ್ತಾನೆ, ದಕ್ಷಿಣ ಲಕ್ಷ್ಮೀದೇವಿ ಅದರಲ್ಲಿ ತುಂಬಿರ್ತಾಳೆ. ಒಟ್ಟೊಟ್ಟಿಗೆ ಇರಬೇಕಾದ್ದು. ವೇದದಲ್ಲಿ ಅಂತೂ ಇಷ್ಟು ಯಾಗ ಮಾಡಿದರೆ ಇಷ್ಟು ದಕ್ಷಿಣೆ ಕೊಡಬೇಕು ಹೇಳ್ತಾರೆ, ಕರಾರುವಾಕ್ಕಾಗಿ ಹೇಳ್ತಾರೆ. ಪೂರ್ಣ ಫಲ ಬರಬೇಕಾದ್ರೆ ಹೀಗಿರಬೇಕು ಅಂತ. ಇನ್ನೊಂದು ಪರಂಪರೆ, ಪ್ರಸೂತಿಯ ಪರಂಪರೆ. ಆ ಪರಂಪರೆಯನ್ನು ಕೇಳಿದಾಗ ಎಲ್ಲ ಸಂತತಿಗಳನ್ನು ಹೇಳ್ತಾರೆ. 9 ಹೆಣ್ಮಕ್ಕಳು, ಅಲ್ಲಿ ಬಂದಿರತಕ್ಕಂತಹ ಮಕ್ಕಳ ಪರಂಪರೆ ಎಲ್ಲ ಹೇಳಿ ಪ್ರಸೂತಿಯ ಪರಂಪರೆ ಹೇಳಿ ಅಂತ ಹೇಳಿದಾಗ ಅಲ್ಲಿ ಸತೀದೇವಿ, ಆ ಸತೀದೇವಿಯನ್ನು ಮದುವೆ ಮಾಡಿಕೊಡೋದು ರುದ್ರದೇವರಿಗೆ ಸಂತಾನದ ಬಗ್ಗೆ ಹೇಳಿ ಅಂತ ಹೇಳಿದಾಗ ಶುಕಾಚಾರ್ಯರು ಭಾಳ ಸುಂದರವಾಗಿ ಹೇಳ್ತಾರೆ. ಆ ಕಥೆಯನ್ನೇ ಹೇಳ್ತಾರೆ, ಸತಿಯ ಪರಂಪರೆ ಯಾಕೆ ಬೆಳೆದಿಲ್ಲ ಅಂತ ಮಧ್ಯದಲ್ಲಿ ದಕ್ಷಾಧ್ವರದ ಪ್ರಸಂಗವನ್ನು ಹೇಳ್ತಾರೆ. ಹಾಗಾಗಿ ಪರಂಪರೆ ಮುಂದುವರಿಲಿಲ್ಲ, ಮತ್ತೆ ಪಾರ್ವತಿಯಾಗಿ ಆ ಪರಂಪರೆ ಬೆಳೆಯಿತು ಅಂತ ಕಥೆಯನ್ನೇ ಹೇಳ್ತಾರೆ. ದಕ್ಷಾಧ್ವರ ಚತುರ್ಥ ಸ್ಕಂದ ಭಾಗವತದಲ್ಲಿ ಹೇಳುವ ಒಂದು ಅಪೂರ್ವವಾದ ಘಟ್ಟ. ಸಾಮಾನ್ಯವಾಗಿ ಒಬ್ಬರನ್ನು ಬೈಲಿಕ್ಕೆ ಉಪಯೋಗ ಮಾಡುವ ಘಟ್ಟ, ಆದರೆ ಕಣ್ಣು ತೆರೆಸುವ ಘಟ್ಟ ಈ ಚತುರ್ಥ ಸ್ಕಂದ. ದಕ್ಷ ಹೆಸರೇ ಹೇಳುವ ಹಾಗೆ ದಕ್ಷ, ಅವನಿಗೆ ದಿವ್ಯವಾದ ತೇಜಸ್ಸಿತ್ತು. ಅವ ಬಂದರೆ ಇಡೀ ಬೆಳಕು, ಕತ್ತಲೆ ವಿತಿಮಿರಂ ಅಂತ ಹೇಳ್ತಾರೆ, ಕತ್ತಲೆಯನ್ನು ಪರಿಹಾರ ಮಾಡುವ ತೇಜಸ್ಸು ಅದು ದಕ್ಷನದ್ದು. ಒಂದು ಸಭೆಗೆ ಬರ್ತಾನೆ, ದೇವತೆಗಳೆಲ್ಲ ತುಂಬಿರತಕ್ಕಂತಹ ಸಭೆ, ಯಜ್ಞ ವೇದಿಕೆ. ಅವ ಬಂದರೆ ಇಡೀ ಸಭೆ ಬೆಳಗಾಯ್ತಂತೆ. ಸೂರ್ಯನೇ ಬಂದನೋ ಅನ್ನುವಷ್ಟರ ಮಟ್ಟಿಗೆ ಬೆಳಗು ತುಂಬಿತ್ತು. ಹಾಗಾಗಿ ಎಷ್ಟು ಪ್ರಕಾಶ ಇತ್ತು ಅಂತಂದರೆ, ಒಂದು ಮಧ್ಯರಾತ್ರಿ ಕಾಲದಲ್ಲಿ ಒಂದು ಲಾರಿ ಬಂದು ಫೋಕಸ್ ಲೈಟ್ ಮುಖಕ್ಕೆ ಹಾಕಿದರೆ ಅಂತ ನೀವು ಬಾಯಿ ಬಿಡ್ತೀರಲ್ಲ, ಕಣ್ಣು ಬಿಡೋದು ಬಿಟ್ಟು, ಹಾಗೆ ಇಡೀ ಸಭೆ ಎದ್ದು ನಿಂತಿದಂತೆ. ಅಂದರೆ ಎಷ್ಟು ಸಭೆ, ಅವನ ಪ್ರಭೆ ಎಷ್ಟಿರಬೇಕು ಅಂತ ನೀವು ಆಲೋಚನೆ ಮಾಡಿ. ಎಲ್ಲ ಸಭೆ ಎದ್ದು ನಿಂತಿತು. ಭಾಗವತ ಹೇಳಿತು, ಋತೆ ಇಬ್ಬರನ್ನು ಬಿಟ್ಟು ಮಾತ್ರ ಬ್ರಹ್ಮಾಣಂ ಶರ್ವಂಚ, ರುದ್ರದೇವರು ಹೇಳಲಿಲ್ಲ, ಬ್ರಹ್ಮದೇವರು ಎದ್ದಿಲ್ಲ, ಮತ್ತೆಲ್ಲ ಎದ್ದು ನಿಂತರು. ನಮ್ಮದೊಂದು ದೌರ್ಬಲ್ಯ, ನಮಸ್ಕಾರ ಯಾರು ಮಾಡಿದರೂ ಕಾಣಿಸೋದಿಲ್ಲ, ಯಾರು ಮಾಡಲಿಲ್ಲ ಅದು ಕಾಣಿಸ್ತದೆ. ನಮ್ಮ ದೌರ್ಬಲ್ಯ ಅದು. ಯಾರು ಗೌರವ ಕೊಟ್ಟಿದ್ದಾರೆ ಅದು ಕಾಣಿಸೋದಿಲ್ಲ, ಆದರೆ ಯಾರು ಕೊಡಲಿಲ್ಲ ಕಣ್ಣು ಕೂಡಲೇ ಹೇಳುತ್ತೆ, ನೋಡಿ ಇವ್ರು ನಿನಗೆ ಗೌರವ ಕೊಡಲಿಲ್ಲ ಅಂತ. ಇದು ಸಹಜವಾದ ದೌರ್ಬಲ್ಯ. ಇದನ್ನು ಭಾಗವತ ಎತ್ತಿ ಹಿಡಿತು. ನೋಡಿ, ದಕ್ಷ ಎಷ್ಟು ಸಂತೋಷ ಪಡಬೇಕಾಗಿತ್ತು. ಇಡೀ ದೇವತೆಗಳ ಗಣನೆ ಎದ್ದು ನಿಂತಿತು ಅಂತಂದರೆ ಖುಷಿ ಪಡಬೇಕಾಯಿತು. ಒಬ್ಬ ದಕ್ಷ ಅಂದರೆ ಅವನಿಗಿಂತ ಎತ್ತರದ ದೇವತೆಗಳೆಲ್ಲ ಎದ್ದು ನಿಂತಿದ್ದಾರೆ ಅಂದರೆ ಖುಷಿ ಪಡಬೇಕಿತ್ತ ಬೇಡ? ಇಬ್ಬರು ಅದು ನಗಣ್ಯ ಅಂತ 98% ಅವನಿಗೆ ಗೌರವ, 2% ಬಿಡ್ಬೋದಿತ್ತು. ಆದರೆ ಆ ದೌರ್ಬಲ್ಯ ಏನು ಅಂದರೆ, ಕೂತವರ ಬಗ್ಗೆ ದೃಷ್ಟಿ ಹರಿಯಿತು, ನಿಂತವರ ಬಗ್ಗೆ ದೃಷ್ಟಿ ಹರಿಸಲಿಲ್ಲ. ಭಾಗವತ ಹೇಳೋದು ಇದನ್ನು, ಅಪ್ಪ ನಿನಗೆ ಯಾರು ಗೌರವಿಸ್ತಾರೆ ಅವರನ್ನು ನೋಡು, ಯಾರು ತಿರಸ್ಕರಿಸಿದ್ದಾರೆ ಅದನ್ನು ಗಮನ ತರಲಿಕ್ಕೆ ಹೋಗಬೇಡ, ನಿನಗೆ ಬೈಯುವವರನ್ನು ನೀನು ಲೆಕ್ಕಕ್ಕೆ ತಗೊಳ್ಬೇಡ, ನಿನ್ನ ಒಳ್ಳೆಯ ರೀತಿಯಲ್ಲಿ ಕಂಡಿದ್ದಾರಲ್ಲ ಅದನ್ನು ನೀನು ನೋಡು ಅಂತ ಭಾಗವತ ನಮಗೆ ಎಚ್ಚರ ನೀಡಿತು. ದಕ್ಷ ಬ್ರಹ್ಮದೇವರ ಬಗ್ಗೆ ಏನೂ ಮಾತಾಡಲಿಲ್ಲ, ಅವರಿಗೆ ನಮಸ್ಕಾರ ಮಾಡಿ ಗೌರವ ಸಲ್ಲಿಸಿದ ಅಂತ. ಯಾಕೆಂದರೆ ತನ್ನ ಅಪ್ಪ ಅಂತ. ದಕ್ಷ ಬ್ರಹ್ಮದೇವರ ಸುಪುತ್ರ. ಆದರೆ ರುದ್ರದೇವರನ್ನು ನೋಡಿದ ಕೂಡಲೇ ಅಲರ್ಜಿ ಆಯ್ತು ಅವನಿಗೆ. ಇವ ಎದ್ದಿಲ್ಲ ಅಂತ. ಪಾಪ ಅವನು ದುರದೃಷ್ಟ ಅಂತ ಹೇಳಬೇಕಷ್ಟೇ ಹೊರತು ಮತ್ತೇನೂ ಇಲ್ಲ. ಅವ ನೋಡ್ತಾನೆ, ರುದ್ರದೇವರು ಎದ್ದು ನಿಂತಿಲ್ಲ. ಸುಮ್ಮನೆ ಕೂತರೆ ಆಗ್ಬೋದಿತ್ತು, ಯಾರಿಗೂ ಗೊತ್ತಾಗ್ತಿರಲಿಲ್ಲ, ಏಕಾಂತದಲ್ಲಿ ವಿಚಾರಿಸಬಹುದಿತ್ತು. ಆಗಲಿಲ್ಲ. ಎಲ್ಲರ ಮುಂಭಾಗದಲ್ಲಿ ಹೇಳ್ತಾನೆ,
ನೋಡಿ, ಗೌರವ ಮಾಡಬೇಕಾದವ, ಶರೀರದಿಂದ ಗೌರವ ಮಾಡಬೇಕಾದವ, ವಾಚಾಪಿ ನ ಅಕರೋತ್, ಮಾತಿನಿಂದಲೂ ಗೌರವ ಕೊಡಲಿಲ್ಲ. ಕೆಲವರು ಸಾಷ್ಟಾಂಗ ಪ್ರಣಾಮಗಳು ಅಂತ ಹೇಳ್ತಾರೆ, ಮಾಡೋದೇ ಇಲ್ಲ, ಬಗ್ಗಲೇ ಇಲ್ಲ, ಶರ್ಟ್ ಹಾಳಾಗುತ್ತೆ ಅಂತ. ವಾಚಾಪಿ, ಬಾಯಿಯಿಂದಾದರೂ ಮಾಡಿರ್ತಾರೆ ನೋಡಿ. ಭಾಗವತ ಹೇಳಿತ್ತು, ಬೇಡಪ್ಪ ಎದ್ದು ನಿಲ್ಲೋದು ಬೇಡ, ಮಾಮ ನಮಸ್ಕಾರ ಅಂತ ಹೇಳ್ಬೋದಿತ್ತು. ವಾಚಾ ಅಪಿ, ಬಾಯಲ್ಲಿಯೂ ಹೇಳಲಿಲ್ಲ ಅಂತ ಈ ಅಪಚಾರವನ್ನು ಎತ್ತಿ ತೋರಿಸ್ತದೆ. ನೋಡಿ, ವಾಚಿಕ ಕ್ರಿಯೆಗೂ ಮಹತ್ವವನ್ನು ಭಾಗವತ ಕೊಟ್ಟಿದೆ. ನಾವು ಕಾಯಿಕವಾಗಿ ಮಾಡಬೇಕಾದ ಪ್ರಣಾಮ, ವಾಚಿಕವಾಗಿ ಮಾಡಬೇಕಾದ ಪ್ರಣಾಮ, ಗೌರವ ಎಲ್ಲದಕ್ಕೂ ಮಹತ್ವ ಇದೆ. ಒಂದೊಂದು ಇಂದ್ರಿಯದಿಂದ, ಅಷ್ಟ ಅಂಗಗಳಿಂದ ಮಾಡಬೇಕಾದ್ದು ಪ್ರಣಾಮ, ಒಂದರಿಂದಲೂ ಪ್ರಣಾಮ ಮಾಡಲಿಲ್ಲ ಅಂತ. ದಕ್ಷನ ಆಕ್ಷೇಪ ಏನು ಅಂತಂದರೆ, ನನ್ನ ಶಿಷ್ಯ ಏಷಮೇ ಶಿಷ್ಯತಾಂಗತಃ, ನನ್ನ ಶಿಷ್ಯ. ನಿಜವಾಗಿ ನೋಡಿದರೆ ದಕ್ಷನಿಗಿಂತ ಯೋಗ್ಯತೆಯಲ್ಲಿ, ತಾರತಮ್ಯದಲ್ಲಿ, ಕಕ್ಷೆಯಲ್ಲಿ ರುದ್ರದೇವರು ಎತ್ತರದಲ್ಲಿರುವವರು. ಹಾಗಾಗಿ ರುದ್ರದೇವರಿಗೇ ನಮಸ್ಕಾರ ಮಾಡಬೇಕಾದ್ದು. ನಮಗೆ ಒಂದು ಒಳ್ಳೆಯ ಅಡ್ವೊಕೇಟ್ ಸಿಕ್ಕಿದರೆ ಎಲ್ಲ ತಿರುಗುಮುರುಗು ಮಾಡಲಿಕ್ಕಾಗತ್ತೆ. ದಕ್ಷನ ಅಡ್ವೊಕೇಟ್ ಏನು ಹೇಳಿದರು ಅವನಿಗೆ ಅಂತಂದರೆ, ಅವನ ಮನಸ್ಸು ಏನು ಹೇಳಿತು ಅಂತಂದರೆ, ರುದ್ರ ನಿನಗಿಂತ ಮೇಲೆ ಅಂತ ಹೇಳಿ ನಿನಗಿಂತ ಕೆಳಗೆ ಅಂತ ಹೇಳಿತು. ಯೇಷಮೇ ಶಿಷ್ಯತಾಂಗತಃ, ನಿನ್ನ ಶಿಷ್ಯ ಇವ ಅಂತ, ನನ್ನ ಶಿಷ್ಯ ಇವ ಅಂತ. ಹಾಗಾಗಿ ಶಿಷ್ಯ ಗುರುವಿಗೆ ಪ್ರಣಾಮ ಮಾಡಬೇಕಾಗಿತ್ತು, ಇವ ಎದ್ದು ನಿಂತು ಗೌರವ ಕೊಡಲಿಲ್ಲ ಅಂತ ಅದನ್ನೇ ದೊಡ್ಡದು ಮಾಡಿ ಹೇಳಿದ. ಯಾಕೆ ಶಿಷ್ಯ ಅಂತ ಕೇಳಿದ್ರೆ ಅವನ ವಕಾಲತ್ತು ಎಷ್ಟು ಚೆನ್ನಾಗಿದೆ ನೋಡಿ. ನನ್ನ ಮಗಳ ಪಾಣಿಯನ್ನು ಹಿಡಿದವ, ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದೇನೆ, ಹಾಗಾಗಿ ನನ್ನ ಶಿಷ್ಯ. ಈಗೆಲ್ಲ ತಿರ್ಗಮುರುಗ ಅಲ್ವಾ, ಮಗಳನ್ನು ಮದುವೆ ಮಾಡಿಕೊಟ್ರೆ ಅಳಿಯ ದೇವರು ಅಂತಾಗಿ ಬಿಡ್ತಾರೆ. ಅಳಿಯ ದೊಡ್ಡ ಸ್ಥಾನಕ್ಕೆ ಹೋಗ್ತಾನೆ, ಅಳಿಯ ಚಿಕ್ಕದ ಜಾಗದಲ್ಲಿ ಹೇಳೋದು ಭಾಗವತ ಹೇಳುತ್ತೆ. ಮಗಳನ್ನು ಕೊಟ್ಟು ಮದುವೆ ಆದ್ದರಿಂದ ನನ್ನ ಶಿಷ್ಯ, ಮಗಳ ಗಂಡ ಶಿಷ್ಯ ಅಂತ. ಹಾಗಾಗಿ ನನಗೆ ಗೌರವ ಕೊಡಬೇಕಾಗಿತ್ತು, ಗೌರವ ಕೊಡಲಿಲ್ಲ, ದೊಡ್ಡ ಅಪರಾಧ. ಅದಕ್ಕೇನು ಶಿಕ್ಷೆ? ಅವ ಶಿಕ್ಷೆ ಕೊಡ್ತಾನೆ, ರುದ್ರನಿಗೆ ಆಹುತಿ ಕೊಡಬಾರ್ದು ಅಂತ ಘೋಷಣೆ ಮಾಡ್ತಾನೆ. ಇಂದ್ರ ಉಪೇಂದ್ರಾದಿಪಿ ಸಹ, ಈ ದೇವತೆಗಳ ಜೊತೆಗೆ ರುದ್ರನಿಗೆ ಆಹುತಿ ಇನ್ನು ಮುಂದೆ ಕೊಡಬಾರ್ದು ಅಂತ ಡಿಕ್ಲೇರ್ ಮಾಡಿಬಿಡ್ತಾನೆ. ಯಾರೂ ಕೊಡಬೇಡಿ ಅಂತ ಘೋಷಣೆ ಮಾಡ್ತಾನೆ. ಇವರು ಅವರಿಗೆ ಶಾಪ ಕೊಡ್ತಾರೆ, ರುದ್ರನ ಕಡೆಯಿಂದ ಬಂದವರು ಅವರು ದಕ್ಷಿಣ ಕಡೆಯವರಿಗೆ ಶಾಪ ಕೊಡ್ತಾರೆ. ಶಾಪ ಪ್ರತಿಶಾಪಗಳು ಭಾರೀ ಬೆಳೀತದೆ. ನೀವು ಭಸ್ಮವೃತ ಮಾಡಿ ಅಂತ ಅವರಿಗೆ ಶಾಪ ಕೊಡೋದು, ನೀವು ಪಾಖಂಡಿಗಳಾಗಿ ಅಂತ ರುದ್ರನ ಕಡೆಯವರು ದಕ್ಷಿಣ ಕಡೆಯವರಿಗೆ ಶಾಪ ಕೊಡೋದು. ಶಾಪ ಪ್ರತಿಶಾಪಗಳು ನಡೆದು ಅಗ್ನಿಗಿಂತ ಹೊಟ್ಟೆಯೊಳಗಿದ್ದ ಅಗ್ನಿಯೇ ಜಾಸ್ತಿ ಉರಿಯಿತು. ಹಾಗಾಗಿ ಮಾತಿನ ಅಗ್ನಿಯಲ್ಲಿ ಇಡೀ ಸಭೆ ಉರಿಲಿಕ್ಕೆ ಪ್ರಾರಂಭ ಆಯಿತು. ದಕ್ಷ ಸಿಟ್ಟಿನಿಂದ ಹೋದ. ರುದ್ರ ಅಲ್ಲಿ ಯಾಗ ಮುಗಿಸ್ತಾರೆ, ಯಾಗ ಪೂರ್ಣಾವತಿ ಆಯಿತು. ಯಾಗ ಪೂರ್ಣಾವತಿ ಆದರೂ ಕೂಡ ಯಾಗದ ಅಗ್ನಿ ಮಾತ್ರ ನಂದಲಿಲ್ಲ ಅಂತ ಭಾಗವತ ಹೇಳಿತು. ಇಲ್ಲಿ ಹಚ್ಚಿದ ಅಗ್ನಿ ದಕ್ಷನ ಮನೆಯಲ್ಲಿ ಉರಿಲಿಕ್ಕೆ ಪ್ರಾರಂಭ ಆಯಿತು ಅಂತ. ದಕ್ಷ ಮತ್ತೊಂದು ಯಾಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಬೃಹಸ್ಪತಿ ಸಭಾವನ್ನು ಯಾಗವನ್ನು ಮಾಡಿದ. ಎಲ್ಲರನ್ನೂ ಕರೆಸ್ತಾನೆ, ಎಲ್ಲ ಕಡೆಯಿಂದಲೂ ಆಹ್ವಾನ ಹೋಗಿ ಜನ ಬರುವ ಹಾಗಾಯಿತು. ಎಲ್ಲ ಕಡೆ ಪೋಸ್ಟ್ ಹೋಯಿತು, ಎಲ್ಲ ಕಡೆ ಮೆಸೇಜ್ ಹೋಯಿತು. ಆದರೆ ಒಂದು ಕಡೆ ಮಾತ್ರ ಹೋಗಲಿಲ್ಲ. ಕೈಲಾಸಕ್ಕೊಂದು ಪೋಸ್ಟ್ ಇಲ್ಲ, ಕೈಲಾಸಕ್ಕೊಂದು ಫೋನೂ ಮಾಡಲಿಲ್ಲ. ಸತೀದೇವಿ ನೋಡ್ತಾಳೆ, ಅವಳ ಎದುರಿನಲ್ಲೇ ಎಲ್ಲ ದಕ್ಷನ ಮನೆಗೆ ಹೋಗುವುದನ್ನು ಕಾಣ್ತಾಳೆ ಕೈಲಾಸದ ಮೂಲಕ. ಪಾಪ ಕೇಳ್ತಾಳೆ, ವಿಚಾರಿಸ್ತಾಳೆ, ಗೊತ್ತಾಯಿತು, ಹೊಟ್ಟೆ ಉರಿಯುತ್ತದೆ. ಕೊನೆಗೆ ಗಂಡನ ಹತ್ರ ಕೇಳ್ತಾಳೆ, ರುದ್ರದೇವ್ರ ಹತ್ರ ಬರ್ತಾಳೆ. ರೀ ಅಂತ ಹೇಳ್ತಾಳೆ. ರುದ್ರದೇವರಿಗೆ ಗೊತ್ತಾಯಿತು, ಮನೋನಿಯಾಮಕರು ಮಾತು ಏನು ಆಡ್ತಾಳೆ ಅಂತ ಗೊತ್ತಾಯಿತು. ರುದ್ರದೇವರು ಕೇಳಿದರು, ಅಮ್ಮ ಏನು ಅಂತ. ಏನಿಲ್ಲ, ಎಲ್ಲ ಹೋಗ್ತಾ ಇದ್ದಾರೆ, ನಾವ್ಯಾಕೆ ಹೋಗಬಾರ್ದು ಅಂತ. ರುದ್ರದೇವರು ಹೇಳಿದರು, ಎಲ್ಲರೂ ಹೋದಾಗೆ ನಾವು ಹೋಗುವವರಲ್ಲ, ಎಲ್ಲರೂ ಹೋಗಲಿ, ನಾವು ಇಲ್ಲೇ ಇರೋಣ ಅಂತ. ಅಂದರೆ ಸತೀದೇವಿಗೆ ಏನು ಅಂದರೆ ಕೇಳ್ತಾರೆ ಅಂತ. ಕೇಳಲೇ ಇಲ್ಲ ರುದ್ರದೇವರಿಗೆ, ಗೊತ್ತವರಿಗೆ. ಸತೀದೇವಿ ಹೇಳ್ತಾಳೆ, ನನ್ನ ಅಪ್ಪನ ಮನೆಯಲ್ಲಿ ಯಾಗ, ಹಾಗಾಗಿ ಎಲ್ಲರೂ ಹೋಗ್ತಾರೆ, ನಾವು ಹೋಗಬೇಕಾದ್ದು ಅಂತ. ರುದ್ರದೇವರು ಹೇಳ್ತಾರೆ, ನಿನ್ನ ಅಪ್ಪನ ಮನೆಯಲ್ಲಿ ಯಾಗ ಆದ್ದರಿಂದಲೇ ಹೋಗೋದು ಬೇಡ ಅಂತ ಹೇಳ್ತಾರೆ. ಸತೀದೇವಿ ಯಾವ ಕಾರಣ ಹೇಳ್ತಾರೆ ಅದನ್ನೇ ತಿರಸ್ಕಾರ ಮಾಡ್ತಾರೆ ರುದ್ರದೇವರು. ರುದ್ರದೇವರು ಹೇಳಿದರು, ಅಮ್ಮ ಬೇಡ ಯಾಗ. ಭಾಗವತಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ. ರುದ್ರದೇವರು ಬೇಡ ಅಂತ ಹೇಳಲಿಕ್ಕೆ ಕಾರಣ ಉಂಟು. ಆಲೋಚನೆ ಮಾಡಿಯೇ ಬೇಡ ಅಂತ ಹೇಳಿದರು. ಸತೀದೇವಿ ಹೇಳ್ತಾಳೆ,
ಬೇಡ, ಯಾಗಕ್ಕೆ ಹೋಗೋದು ಬೇಡ. ರುದ್ರದೇವರು ಹೇಳಿದ್ರು ಆಹ್ವಾನ ಇಲ್ಲ ಅಂತ. ಸತೀದೇವಿ ಹೇಳ್ತಾಳೆ ಯಾಗಕ್ಕೆಲ್ಲ ಆಹ್ವಾನ ಬೇಡ, ನಮ್ಮದೇ ಮನೆ ಹೋಗುವ ಅಂತ. ರುದ್ರದೇವರು ಹೇಳ್ತಾರೆ ಅಂತಹ ಯಾಗ ಅಲ್ಲ, ಇದು ವಿಚಿತ್ರವಾದಂತಹ ಯಾಗ, ದುರುದ್ದೇಶಪೂರಿತವಾದ ಯಾಗ. ಹಾಗಾಗಿ ನಾವು ಹೋಗೋದು ಆಹ್ವಾನ ಇಲ್ಲದೆ ನಾವು ಹೋಗೋದು ಬೇಡ ಅಂತ ಒತ್ತು ಕೊಟ್ಟು ರುದ್ರದೇವರು ಹೇಳ್ತಾರೆ.